PPP ಬೇಡಲ್ಲಪ್ಪ, ಅದ್ರ ಬಗ್ಗೆ ಎರಡು ಮಾತಿಲ್ಲ. PPP ಬೇಡ, ಆಯ್ತಾ? ಫಸ್ಟ್ ಹೋಗಿ ಹೇಳ್ತೀನಿ, ತಗೊಂಡ್ರಿ. ಒಂದೇ ಸರ್, ಅದು ಹೋರಾಟಗಾರರು ಅಲ್ಲಿಂದ ಹೇಳ್ಬೇಕು, ಅವ್ರಿಗೆ ನಮ್ಮ ದೇ ಶುಡ್ ಫೀಲ್ ಕಂಫರ್ಟಬಲ್, ನಮ್ಮ ಪರವಾಗಿದೆ ಅಂತ ಎದ್ದು. ನೋಡಪ್ಪ, ನಾನು ಭೇಟಿ ಮಾಡಿಸಿದ್ದೀನಿ, ಆಗಿದೆ. ಒಬ್ಬ ಇನ್ನೊಂದು ಭೇಟಿ ಮಾಡಿಸ್ತೀನಿ. ನೈನ್ತ್ ಬರ್ತಾರೆ, ಸಿಬೇಕಾ ಅವತ್ತೇ ಭೇಟಿ ಮಾಡ್ಸೋಣ ಅಂತ. ಈಗ ನೈನ್ತ್ ಬೇಕಾದ್ರೆ ಭೇಟಿ ಮಾಡ್ಸೋಣ ಅಂತ. ಅವ್ರಿಗೆ ಏನಾಗಿರೋದು ಅಂತ ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ರಲ್ಲ, ಹೇಳಿದ್ರು ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ಮತ್ತೆ ನನ್ನ ಕಡೆ ಮೋಸ್ಟ್ಲಿ ರೆಕಾರ್ಡಿಂಗ್ ಬರ್ಬೇಕು. ರೆಕಾರ್ಡಿಂಗ್ ಐತಾನ, ಅವತ್ತೊಂದು ತಗೊಂಡಿದ್ದ ಆ ರೆಕಾರ್ಡಿಂಗ್ ಕ್ಲಿಪ್ ತೋರಿಸ್ಬಿಡ್ರಿ, ಎಲ್ಲರೂ ಗೊತ್ತಾಗ್ಬಿಡ್ತದೆ. ಅದ ಅವ್ರ ಬಗ್ಗೆ ನಮ್ದೇನಪ್ಪ ಅದನ್ನಿಲ್ಲ, ಸಿಬಿಡಿ ನಮ್ಮವ್ರದಾರ ಪಾಪ ಕೇಳಿದಾರ. ಮತ್ತು ಜಿನ ಏನದ ಪಾಪ ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು, ನಮ್ದೇನದ್ರಾಗ ಇಂಟ್ರೆಸ್ಟ್ ಅದ. ಅದೆಲ್ಲ ಆಗೋದಿಲ್ಲ ಬಿಡ್ರಿ, ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾನು ಬಂದು ಸ್ಥಳಕ್ಕೆ ಹೋಗುದು ನಾಟ್. ಆಯ್ತು, ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ, ಈ 2ನೇ ಸಲ ಭೇಟಿ ಮಾಡೋದು. ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೆಡಿನಾಗ ಕೊಡೋದ್ರೆ ಭೇಟಿ ಮಾಡ್ಸೋಣಂತ. ಕುಂಡ್ರಿಸಿ ಒಂದ್ ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ, ಆಯ್ತಾ? 2022 ಬೊಮ್ಮಾಯಿಯವರಿಗೆ ವಿಜಯಪುರ ತಗೊಂಡಿದ್ರು. ಆಗ ಯತ್ನಾಳರು ನಮ್ಮ ಬಿಜಾಪುರ ಕೊಡ್ರಿ, ಜೊತೆಗೆ ಬಾಗಲಕೋಟೆಗೆ ಯುವರಾಜಾಗಿ ಟಿಕೆಟ್ ಕೊಡ್ರಿ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು. ಆಗ ಯಾವುದೇ ವಿರೋಧವನ್ನ ಮಾಡಿರಲಿಲ್ಲ ಯಾರು. ಬಟ್ ಈಗ ಯಾಕೆ ವಿರೋಧ ಮಾಡ್ತಾರೆ? ಅದೇ ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರರು ಪಾಪ ಅವ್ರ ಬಗ್ಗೆ ಗೌರವದ. ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ, ಅವ್ರ ಸಮಾಧಾನ ಆಗಿಲ್ಲ, ಸಮಾಧಾನ ಮಾಡ್ತೀವಿ ಕರೆಕ್ಟ್ ಆಗಿ. ಆದ್ರೆ ಇಲ್ಲಿ ಬಿಜೆಪಿ ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ, ಇವ್ರದ್ದು ಹುಡುಕ್ ಗೊತ್ತಾಗಬೇಕಲ್ಲ. ಈ PPP ತಂದವ್ರೆ ಇವ್ರೇ. ಸದನದಾಗ 3 ಉತ್ತರ ಅದಾವ, ನನ್ನ ಕಡೆ ಕಾಪೀಸ್ ಅದಾವು. ರಘುಪತಿ ಭಟ್ಟು, ರಘುಮೂರ್ತಿ, ಇನ್ನೊಬ್ರು 3 ಮಂದಿ ಕೇಳ್ಯಾರ. ನಿಮ್ ದೇವಾನಂದ ಚೌಹಾಣ್ ಕೇಳ್ತೈತೆ ಮಾಡಿದ್ದು PPP ಇವರು. ಈಗ ಹೋಗಿ ನಂಬರ್ ಭಾಷಣ ಮಾಡೋರು ಇವರು. ನೋಡಿ, ನಾನು ಹೇಳ್ತಾರಲ್ಲ, PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದೆ ಅಲ್ಲಿ. ಏನ್ರಿ PPP ಇದು ಈಗ ಪ್ರಶ್ನೆ ಬರೋದಲ್ಲ. ನಂದು 250 ಅಡ್ಮಿಷನ್ ಅದ, 2 ಮೆಡಿಕಲ್ ಕಾಲೇಜ್ ಇಲ್ಲೇ ಅದ. ಈ ಬಿಜಾಪುರದಾಗ 150, 100 ಒಂದು ಮೆಡಿಕಲ್ ಕಾಲೇಜ್. ನಮ್ಗೆ 250 ಇಂಟೇಕ್ ಅದ. 2 ಮೆಡಿಕಲ್ ಕಾಲೇಜ್ ಸಿಗಾಗಿ ನಮ್ದು ಸ್ಟ್ರೆಂತ್. ಆಯ್ತಪ್ಪ, PPP ಇದ್ದಿದ್ರೆ ಯಾವ್ದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್. ಅದು ಹೆಂಗಿರ್ತದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. PPP-ದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ. ಈಗ ನಾಳೆ PPP-ದಾಗ ಈಗ ಕ್ವಶನ್ ಬರೋದಲ್ಲ, ಆ ಪ್ರಶ್ನೆ ಉದ್ಭವಿಸೋದಲ್ಲ, ವಯಬಿಲಿಟಿ ನೋಡ್ಬೇಕಾಗ್ತದೆ. ನಾಳೆಪ್ಪ ಏನು ಈಗ BLD ಇನ್ವೆಸ್ಟ್ ಮಾಡ್ತಿದ್ರು, ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ, ವಯಬಿಲಿಟಿ ನೋಡ್ತಾರೆ, ಏನೇನೈತಪ್ಪ ಏನೇನೈತಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ PPP-ದಾಗೂ ಬಹಳಷ್ಟು ತಪ್ಪು ಕಲ್ಪನೆ ಏನ್ ಕೊಡ್ತಿದ್ರು. ಗೌರ್ಮೆಂಟ್ ಸೀಟ್ಸ್ ಆರ್ ದೇರ್, ಗೌರ್ಮೆಂಟ್ ಸೀಟ್ಸ್ ಆರ್ ನಾಟ್ ದೇರ್ ಅಂತಲ್ಲ. ಗೌರ್ಮೆಂಟ್ ಸೀಟ್ಸ್ ಅಂತ 60% ಇದೆ ಏನು. ಈ ಗೌರ್ಮೆಂಟ್ ಏನಾರೇ ಮಾಡ್ಯಾರ, ಎಷ್ಟು 15-20% ಏನಾರ ಮಾಡ್ಯಾರಲ್ಲ. ಎಷ್ಟು ಕೊಡೋದು? 15-20% ನೋಡಿದ್ರೆ 20% ಏನಾರೇ ಮಾಡ್ಯಾರ ಅವರು. ಇರ್ಲಿ, ಅದನ್ನೇ ಇರ್ಲಿ, ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಲ್ಲ. ಅಂದ್ರೆ ಆಗ ಇಟ್ ವಾಸ್ ಡಿಫರೆಂಟ್. ವಿ ಮೇಡ್ ಹ್ಯಾವ್ ಪಾರ್ಟಿಸಿಪೇಟೆಡ್, ವಿ ಮೇ ನಾಟ್ ಹ್ಯಾವ್ ಪಾರ್ಟಿಸಿಪೇಟೆಡ್, ಡಿಪೆಂಡಿಂಗ್ ಅಪಾನ್ ದ ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ರ ಪ್ರಕಾರ ಆಗ್ಬೋದಾಗಿತ್ತು. ಈಗ ಅದು ಪ್ರಶ್ನೆ ಬರೋದಲ್ಲ. ನಾನು ಹೇಳೋದಿಷ್ಟೇ, ಈ BJP ಅವ್ರನ್ನ ನಾಟಕ ಮಾಡತ್ತಾರಲ್ಲ, ಹೋಗಿ ಅಲ್ಲಿ ಭಾಷಣ ಮಾಡೋದು ಏನ್ರಿ, ಪ್ರಚೋದನಕಾರ ಮಾತಾಡೋದು ಏನ್ರಿ. ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ. ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ನಮ್ಮ ಕಾಪಿ, ಅವ್ರಿಗೂ ಒಂದು ಅರ್ಥ ಗೊತ್ತಾಗಬೇಕಲ್ಲ. ಅಂದ್ರೆ ಅವ್ರು ಮಾಡ್ಲಿ, ಇಂಡಿಪೆಂಡೆಂಟ್ ಪಕ್ಷಾತೀತವಾಗಿ ಮಾಡ್ಲಿ ಹೋರಾಟಗಾರರು. ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಪಕ್ಷಾತೀತವಾಗಿ ಅವ್ರು ಮಾಡ್ಲಿ. ಅಲ್ಲಿ ಇವ್ರನ್ನ ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ. ಇಷ್ಟೇ ನಾನು ಹೇಳುದು. ನಾನು ಭಾಗವಹಿಸಿದನಲ್ಲ, ನಾನು ಭಾಗವಹಿಸಿದ್ದೀನಿ. ಆದ್ರೆ ಇದನ್ನ ಭಾಷಣ ಮಾಡಿದ ನೋಡಿ ಸ್ವಲ್ಪ ಕಳಿಸ್ಲಾ ನಿಮ್ಗೆ? ಕಳಿಸಿರೋದನ್ನ ಆಸ್ ಇಟ್ ಇಸ್ ಹಾಕ್ತೀರಾ ನೀವು? ಕಳಿಸ್ಬಿಡ್ತೀನಿ ನಾನು. ನಮ್ಮ ಕಡೆ ವಿಡಿಯೋಸ್ ಅದಾವು, ಕಳಿಸ್ಬಿಡ್ತೀನಿ. ನಮ್ಮ ಸ್ಟ್ರೇಟ್ ನಿಮ್ಗೆ ಕಳಿಸ್ತೀನಿ. ಫುಲ್ ಅದಾಗ ಏನೇನು ಬರ್ದಾರಲ್ಲ, ಏನೇನು ಮಾತಾಡಲ್ಲ ಅದೆಲ್ಲ ಬರ್ಬೇಕು ನಿಮ್ಮ ಪೇಪರ್ನ ಕೊಟ್ಟು ಕಳಿಸ್ತೇನೆ ನಾನು. ಎಲ್ಲರೂ ಕಳಿಸ್ತೇನೆ. ಅಲ್ಲಿ ಭಾಷಣ ಮಾಡಿದ್ದಕ್ಕೆ ಇದು ಮಾಡಿದ್ದು ನಂದು ಹೇಳಿದ್ನಲ್ಲ, ಮಾಡಲಿ. BJP ಅವರು ಪಾಪ ಸಪನಪ್ಪದು ನಾವು ಹಿಂದಕ್ಕೆ ನಾವು PPP ಮಾಡಿದ್ವಿ, ನಮ್ಮಿಂದ ತಪ್ಪಾಗಿದೆ, ಈ ಸರ್ಕಾರ ಆಗ್ಲಿ ಅಂತ ಹೇಳಿ ಐ ನೋ ಅಬ್ಜೆಕ್ಷನ್. ಆದ್ರೆ PPP ಕಾಂಗ್ರೆಸ್ನವರು ಮಾಡಾಕತ್ತಾರ, ಏನೇನೋ ಮಾತಾಡಿದಾರೆ ಗೊತ್ತಿಲ್ಲ. ಯಾರು 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 ನಾನು